ನಮಸ್ಕಾರ ರೈತ ಬಂಧುಗಳೇ. ಇಂದು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಕೃಷಿಯಲ್ಲಿ ಬಹಳ ಶಕ್ತಿಶಾಲಿ ಆದರೂ ಕೂಡ ಹಲವರು ಸರಿಯಾಗಿ ಬಳಸದೇ ಇರುವ ಒಂದು ಸಾವಯವ ಗೊಬ್ಬರದ ಬಗ್ಗೆ. ಅದು ಯಾವುದಂತ ಹೇಳಿದರೆ ಹರಳು ಹಿಂಡಿ. ನಿಮ್ಮಲ್ಲಿ ಅನೇಕರು ಇದರ ಬಗ್ಗೆ ಕೇಳಿರ್ತೀರ. ಇಂಗ್ಲೀಷಲ್ಲಿ ಇದಕ್ಕೆ ಕ್ಯಾಸ್ಟರ್ ಕೇಕ್ ಅಂತ ಕರೀತಾರೆ. ಇದು ಹರಳು ಬೀಜದಿಂದ ಎಣ್ಣೆ ತೆಗೆದ ನಂತರ ಒಂದು ಉಳಿಯುವ ಪದಾರ್ಥವೇನಿದೆ ಅದೇ ಹರಳು ಹಿಂಡಿ. ಇದು ನಮ್ಮ ಮಣ್ಣಿಗೆ ತುಂಬ ಒಳ್ಳೆಯ ಒಂದು ಸಾವಯವ ಗೊಬ್ಬರ. ಇದರಲ್ಲಿ ಬಹುಮುಖ್ಯವಾದ ಮಣ್ಣಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಇವೆ. ಮೊದಲನೇದಾಗಿ ನೈಟ್ರೋಜನ್ ಸುಮಾರು 4-5% ಇರುತ್ತೆ. ಹಾಗೆ ಫಾಸ್ಫರಸ್, ಪೊಟ್ಯಾಶ್ ಜೊತೆಗೆ ಹಲವಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೊಂದಿರುವ ಈ ಹರಳು ಹಿಂಡಿ ನಮ್ಮ ಗಿಡದ ಬೆಳವಣಿಗೆ ಜಾಸ್ತಿ ಮಾಡುವಲ್ಲಿ ತುಂಬ ಸಹಾಯ ಮಾಡ್ತದೆ. ಅದರ ಜೊತೆ ಮಣ್ಣಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ. ಇಷ್ಟೆಲ್ಲ ಗುಣಗಳಿರುವ ಒಂದು ಸಾವಯವ ಗೊಬ್ಬರ ಹರಳು ಹಿಂಡಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ಯಾವ ಬೆಳೆಗಳಿಗೆ ಬಳಸಿದ್ರೆ ಉತ್ತಮ, ಇನ್ನು ಅಡಿಕೆ ತೋಟದಲ್ಲಿ ಇದನ್ನು ಬಳಸುವುದು ಸರಿಯಾದ ವಿಧಾನ ಏನು, ಇದರೆಲ್ಲ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಹಾಗೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಹರಳು ಹಿಂಡಿ ಅಂದರೆ ಏನಂತ ನೋಡುವುದಾದರೆ, ನಾನು ಆಗಾಗಲೇ ಹೇಳಿದ ಹಾಗೆ ಹರಳು ಬೀಜ ಅಂತ ಇದರ ಬಗ್ಗೆ ನೀವು ಕೇಳಿರ್ಬೋದು. ಇದರಿಂದ ಎಣ್ಣೆ ತೆಗೆದ ನಂತರ ಒಂದು ಪದಾರ್ಥ ಏನು ಉಳಿತದೆ ಅದೇ ಹರಳು ಹಿಂಡಿ ಆಗಿರ್ತದೆ. ಇದು ಸಂಪೂರ್ಣವಾಗಿ ಒಂದು ಸಾವಯವ ಗೊಬ್ಬರ, ಯಾವುದೇ ನ್ಯಾಚುರಲ್ ಅಂದರೆ ಕೆಮಿಕಲ್ ಯುಕ್ತವಾದ ಒಂದು ಗೊಬ್ಬರವಲ್ಲ, ನ್ಯಾಚುರಲ್ ಆಗಿರುವಂಥ ಒಂದು ಗೊಬ್ಬರ. ಇದು ಮಣ್ಣಿನಲ್ಲಿ ನಿಧಾನವಾಗಿ ಕರಗುತ್ತಾ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಇದನ್ನು ಸ್ಲೋ ರಿಲೀಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಕೂಡ ಕರೀತಾರೆ. ಇನ್ನು ಹರಳು ಹಿಂಡಿಯಲ್ಲಿರುವ ಮುಖ್ಯ ಪೋಷಕಾಂಶಗಳು ಯಾವುದಂತ ನೋಡುವುದಾದರೆ, ಉದಾಹರಣೆಗೆ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಆಗಿರುವುದು. ನೈಟ್ರೋಜನ್ ಇದರಲ್ಲಿ ಸುಮಾರು 4-5% ಇರುತ್ತೆ. ಅದರ ಜೊತೆ ಫಾಸ್ಫರಸ್ ನಿಮ್ಮ DAPಯಲ್ಲಿ ಏನು ದೊರೆಯುತ್ತದೆ ಅದು ಕೂಡ ಇದರಲ್ಲಿರ್ತದೆ, ಸುಮಾರು 1-2%. ಹಾಗೆ ಪೊಟ್ಯಾಷಿಯಂ, ನಿಮಗೆ ಗೊತ್ತಿರುವಂತೆ ಪೊಟ್ಯಾಷಿಯಮನ್ನು ರೈತರು ಅತಿ ಹೆಚ್ಚಾಗಿ ಬಳಸುತ್ತಾರೆ. ಈ ಹರಳು ಹಿಂಡಿಯಲ್ಲಿ ಕೂಡ ಈ ಪೊಟ್ಯಾಷಿಯಂನ ಅಂಶ ಇರ್ತದೆ. ಸುಮಾರು 2-3% ಪೊಟ್ಯಾಷಿಯಂ ಅಂಶ ಕೂಡ ಇದರಲ್ಲಿ ಇರ್ತದೆ. ಇದಲ್ಲದೆ ಇದರ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಐರನ್, ಜಿಂಕ್ ಅಂತ ಏನು ಹೇಳ್ತಾರೆ, ಹಾಗೂ ಇನ್ನೂ ಹಲವಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತದೆ. ಇವುಗಳು ಗಿಡದ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂಥದ್ದು. ಹಾಗೆ ಮಣ್ಣಿಗೆ ಒಳ್ಳೆಯದು ಕೂಡ. ಈ ನ್ಯಾಚುರಲ್ ಆಗಿ ಇದೆಲ್ಲ ನೀವು ರಾಸಾಯನಿಕ ಗೊಬ್ಬರ ಬಳಸದೆ ಸಿಗುವುದರಿಂದ ಇದೊಂಥರ ಒಳ್ಳೆಯ ಮಣ್ಣಿಗೆ ಕೂಡ ಒಳ್ಳೆಯದು. ಈ ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಈ ಹರಳು ಹಿಂಡಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂಥದ್ದು. ಇನ್ನು ಹರಳು ಹಿಂಡಿಯ ಪ್ರಮುಖ ಪ್ರಯೋಜನಗಳ ಬಗ್ಗೆ ನೋಡುವುದಾದರೆ, ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈ ಹರಳು ಹಿಂಡಿಯಲ್ಲಿ ಮಣ್ಣಿನಲ್ಲಿರುವ ಜೈವಿಕ ಕ್ರಿಯೆಗಳನ್ನು ಹೆಚ್ಚಿಸುವ ಒಂದು ಶಕ್ತಿ ಇರ್ತದೆ. ಮಣ್ಣಿನಲ್ಲಿರುವ ಉಪಕಾರಿ ಜೀವಾಣುಗಳು ಏನು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಹೇಳ್ತಾರೆ, ಹೆಚ್ಚಾಗಿ ಮಣ್ಣಿನ ಆರೋಗ್ಯವನ್ನು ಉತ್ತಮವಾಗಿಸ್ತದೆ. ಅಂದರೆ ನಿಮಗೆ ಎರೆಹುಳುಗಳು ಗೊತ್ತಿರ್ಬೋದು, ಅಥವಾ ಮಣ್ಣಿನಲ್ಲಿ ಚಿಕ್ಕ ಚಿಕ್ಕ ಒಂದು ಜೀವಾಣುಗಳಿರ್ತವೆ, ಅವು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತದೆ. ಈ ಹರಳು ಹಿಂಡಿ ಅವಕ್ಕೆ ಒಂದು ಪೋಷಕಾಂಶಗಳ ರೀತಿ ಕಾರ್ಯನಿರ್ವಹಿಸ್ತದೆ. ಇನ್ನು ಎರಡನೇದಾಗಿ ಬೇರುಗಳ ಬೆಳವಣಿಗೆ ಉತ್ತಮವಾಗ್ತದೆ. ಈ ಹರಳು ಹಿಂಡಿ ಹಾಕಿದರೆ ಗಿಡದ ಬೇರುಗಳು ಗಟ್ಟಿ ಆಗ್ತವೆ ಮತ್ತು ಹೆಚ್ಚು ಹರಡ್ಕೊಳ್ತವೆ. ನೀವು ಅಡಿಕೆ ಗಿಡ ಇರ್ಬೋದು, ತೆಂಗಿನ ಮರ ಅಥವಾ ಯಾವುದೇ ಬೆಳೆಗಳಲ್ಲಿ ಬೇರು ಎನ್ನುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಈ ಬೇರುಗಳಿಗೆ ಪೋಷಕಾಂಶ ಸಿಕ್ಕಿದ್ರೆ ನಿಮ್ಮ ಗಿಡಗಳು ಚೆನ್ನಾಗಿ ಬರ್ತವೆ. ಈ ಬೇರುಗಳ ಬೆಳವಣಿಗೆಗೆ ಈ ಹರಳು ಹಿಂಡಿ ಬಹಳವಾಗಿ ಸಹಾಯ ಮಾಡುವಂಥದ್ದು. ಇನ್ನು ಮೂರನೇದಾಗಿ ನೋಡಿದರೆ ನೆಮಟೋಡ್ ಮತ್ತು ಮಣ್ಣಿನ ಕೀಟಗಳನ್ನು ಕಡಿಮೆ ಮಾಡ್ತದೆ. ಈ ನೆಮಟೋಡ್ ಅಂತ ನೀವು ಕೇಳಿರ್ಬೋದು. ಈ ಅಡಿಕೆ ಬೆಳೆಗಾರರಿಗೆ ಇದೊಂದು ಬಹುಮುಖ್ಯವಾಗಿ ಒಂದು ತಲೆನೋವಿನ ವಿಷಯ. ಯಾಕಂತ ಹೇಳಿದರೆ ಬೇರು ಹುಳುಗಳ ಸಮಸ್ಯೆ. ಈ ನೆಮಟೋಡ್ ಅಂದರೆ ಬೇರು ಹುಳುಗಳು. ಈ ಬೇರು ಹುಳುಗಳ ಸಮಸ್ಯೆಯಿಂದ ಅದೆಷ್ಟು ರೈತರು ತಮ್ಮ ತೋಟಗಳನ್ನು ಹಾಳು ಮಾಡ್ಕೊಂಡಿದ್ದಾರೆ. ಈ ಹರಳು ಹಿಂಡಿ ಇದರಲ್ಲಿ ಒಂದು ರೀತಿಯ ಒಂದು ಸಂಯುಕ್ತವಾದಂಥ ಅಂದರೆ ಒಂದು ರಾಸಾಯನಿಕ ಅಂತಲೇ ಹೇಳ್ಬೋದು, ಅಥವಾ ನಿಮ್ಮ ಈ ನೆಮಟೋಡ್ಸ್ ವಿರುದ್ಧ ಹೋರಾಡುವ ಒಂದು ಶಕ್ತಿ ಈ ಹರಳು ಹಿಂಡಿಯಲ್ಲಿ ಇರ್ತದೆ. ಇದು ಅಡಿಕೆ, ತರಕಾರಿ ಮತ್ತು ಹಲವು ಬೆಳೆಗಳಲ್ಲಿ ಬಹಳ ಉಪಯೋಗಿ. ಈ ಬೇರು ಹುಳುಗಳ ಸಮಸ್ಯೆಯಿಂದ ಹೋರಾಡಲು ಈ ಹರಳು ಹಿಂಡಿ ಅನ್ನುವಂಥದ್ದು ಒಂದು ರಾಮಬಾಣ ಇದ್ದ ಹಾಗೆ. ನಾಲ್ಕನೇದಾಗಿ ನೋಡುವುದಾದರೆ ರಾಸಾಯನಿಕ ಗೊಬ್ಬರದ ಅವಲಂಬನೆ ಕಡಿಮೆ ಮಾಡ್ಬೋದು. ನಾವು ನಿರಂತರವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸ್ತಾ ಬಂದಿದ್ದೇವೆ. ಇದರಿಂದ ಮಣ್ಣು ಕೆಟ್ಟು ಆಗಿದೆ. ಈಗ ಕೆಟ್ಟು ಹೋಗಲಿಕ್ಕೆ ಇನ್ನೇನು ಉಳಿದಿಲ್ಲ. ನಾನು ಹೇಳುವ ಪ್ರಕಾರ ಈ ಸಾವಯವ ಗೊಬ್ಬರಗಳನ್ನೇ ಜಾಸ್ತಿಯಾಗಿ ಬಳಸಿ. ಯಾಕಂದರೆ ಇದರಿಂದ ಮಣ್ಣಿನ ಗುಣಮಟ್ಟ ಕೂಡ ಸುಧಾರಿಸ್ತದೆ. ಇನ್ನು ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ನೀವೀಗ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರೂ ಕೂಡ ನಿಮಗೆ ಹಲವಾರು ಬಾರಿ ಇದರಿಂದ ಏನು ಉಪಯೋಗವೆನ್ನುವಂಥದ್ದು ಆಗ್ತಾ ಇಲ್ಲ. ಆ ಕಾರಣದಿಂದಲೇ ಈ ನ್ಯಾಚುರಲ್ ಆಗಿ ಸಿಗುವ ಸಾವಯವ ಗೊಬ್ಬರಗಳನ್ನೇ ಬಳಸಿ ಈ ಹಿಂಡಿ ಇರ್ಬೋದು, ಬೂದಿ, ಸುಡುಮಣ್ಣು ಇವನ್ನೆಲ್ಲ ಬಳಸುವುದು ಬಹಳ ಉತ್ತಮವಾಗಿರುವಂಥ ಒಂದು ಬೆಳವಣಿಗೆ.
ಇನ್ನು ಯಾವ ಬೆಳೆಗಳಿಗೆ ಬಳಸ್ಬೋದು ಅಂತ ನೋಡುವುದಾದ್ರೆ ಹರಳು ಹಿಂಡಿ ಬಹಳಷ್ಟು ಬೆಳೆಗೆ ಬಳಸ್ಬೋದು. ಉದಾಹರಣೆಗೆ ಅಡಿಕೆ ತೋಟಕ್ಕೆ ಬಳಸ್ಬೋದು, ತೆಂಗಿನ ತೋಟ ಇರ್ಬೋದು, ನಿಮ್ಮ ಮಲ್ಲಿಗೆ ಅಥವಾ ಬಾಳೆ, ಮೆಣಸಿನಕಾಯಿ ಅಥವಾ ಯಾವುದೇ ತರಕಾರಿ ಬೆಳೆಗಳಿರ್ಬೋದು ಅಥವಾ ಹಣ್ಣಿನ ಬೆಳೆಗಳು, ಇದೆಲ್ಲದಕ್ಕೂ ಬಳಸುವ ಒಂದು ಬಹುಮುಖ್ಯವಾಗಿ ವ್ಯಾಪಕವಾಗಿ ಬಳಸಬಹುದಾದ ಒಂದು ಸಾವಯವ ಗೊಬ್ಬರ. ಇನ್ನು ನೀವು ಹರಳು ಹಿಂಡಿ ನೀರು ಕೂಡ ತಯಾರಿಸಬಹುದು. ಈ ಹರಳು ಹಿಂಡಿಯನ್ನು ಕರಗಿಸಿ ಅದರ ಒಂದು ಏನು ದ್ರವ ಪದಾರ್ಥವನ್ನು ಕೂಡ ನೀವು ತಯಾರಿಸಬಹುದಾಗಿದೆ. ಇದಕ್ಕೆ ಒಂದು ಅಳತೆ ನೋಡುವುದಾದರೆ 1 kg ಹರಳು ಹಿಂಡಿಗೆ ಒಂದು 10 ರಿಂದ 15 ಲೀಟರ್ ನೀರು ಸೇರಿಸಿ ಚೆನ್ನಾಗಿ ಕಲಸಿ 24 ಗಂಟೆ ಅಥವಾ ಒಂದು 2-3 ದಿನ ಬಿಟ್ಟು ಯೂಸ್ ಮಾಡಿದರೆ ಇದು ಕೂಡ ತುಂಬ ಒಂದು ಒಳ್ಳೆಯದು. ಇಲ್ಲದಿದ್ದರೆ ನೀವು ಹರಳು ಹಿಂಡಿಯನ್ನು ಪುಡಿ ಮಾಡಿ ಕೂಡ ಡೈರೆಕ್ಟಾಗಿ ನಿಮ್ಮ ಯಾವುದೇ ಬೆಳೆಗಳಿಗೆ ಹಾಕ್ಬೋದಾಗಿದೆ. ಈ ಹರಳು ಹಿಂಡಿ ನೀರು ಮಾಡಿ ಹಾಕಿದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಡೈರೆಕ್ಟಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಥರ ಇದು ಕಾರ್ಯನಿರ್ವಹಿಸ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಈ ಹರಳು ಹಿಂಡಿಯನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ನೋಡುವುದಾದರೆ, ಅಡಿಕೆ ತೋಟಕ್ಕೆ ಹರಳು ಹಿಂಡಿ ಅನ್ನುವಂಥದ್ದು ತುಂಬ ಉಪಯೋಗಿ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು. ಒಂದು ಗಿಡಕ್ಕೆ ಸುಮಾರು ನೀವು 200 ರಿಂದ 500 ಗ್ರಾಮ್ ಹಾಕ್ಬೋದು. ಡೈರೆಕ್ಟ್ ಮಣ್ಣಿನಲ್ಲಿ ಕೂಡ ಹಾಕ್ಬೋದು ಅಥವಾ ನೀರಿನಲ್ಲಿ ನೆನೆಸಿದ್ದ ಒಂದು ದ್ರಾವಣ ಅಥವಾ ದ್ರವ ರೂಪದಲ್ಲಿ ಕೂಡ ಬೇರು ಭಾಗಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಇದರಿಂದ ಗಿಡದ ಬೆಳವಣಿಗೆ ಕೂಡ ಉತ್ತಮ ಆಗ್ತದೆ, ಮಣ್ಣಿನ ಆರೋಗ್ಯ ಸುಧಾರಿಸ್ತದೆ, ಅದರ ಜೊತೆ ಈ ಅಡಿಕೆಯ ಬೇರುಗಳು ಕೂಡ ಬಲವಾಗ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ನೆಮಟೋಡ್ ಬೇರು ಹುಳುಗಳ ಸಮಸ್ಯೆಯಿಂದ ಈ ಹರಳು ಹಿಂಡಿ ಅನ್ನುವಂಥದ್ದು ನಿಮಗೆ ಉತ್ತಮವಾಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದನ್ನು ಅಡಿಕೆ ತೋಟದಲ್ಲಿ ಬಳಸುವುದು ಅತಿ ಉತ್ತಮ. ಇನ್ನು ಕೆಲವು ಎಚ್ಚರಿಕೆಗಳನ್ನು ಕೂಡ ನೀವು ಇದನ್ನು ಬಳಸುವಾಗ ಮಾಡಬೇಕಾಗ್ತದೆ. ಹೆಚ್ಚು ಪ್ರಮಾಣದಲ್ಲಿ ಹಾಕಬಾರ್ದು. ನಾನು ಏನು ಹೇಳಿದ್ದೇನೆ ಅದೇ ಪ್ರಮಾಣದಲ್ಲಿ ಹಾಕಿದರೆ ಒಳ್ಳೆಯದು. ನಿಮಗೆ ಗೊತ್ತಿರುವಂತೆ ಅತಿಯಾದರೆ ಅಮೃತ ಕೂಡ ವಿಷ ಆಗ್ತದೆ. ಹಾಗಾಗಿ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಿ ಹಾಕಿ. ಇನ್ನು ಒಣ ಮಣ್ಣಿಗೆ ಹಾಕಬಾರ್ದು. ಈ ಸ್ವಲ್ಪ ನಿಮ್ಮ ಮಣ್ಣು ತೇವಾಂಶವಾಗಿದ್ದಾಗ ಹಾಕುವುದು ಉತ್ತಮ. ಹೆಚ್ಚು ಪ್ರಮಾಣದಲ್ಲಿ ಹಾಕಿದರೆ ಕೆಲವು ವೇಳೆ ಬೇರುಗಳಿಗೆ ತೊಂದರೆ ಆಗುವುದು ಕೂಡ ಇರ್ತದೆ. ಅಂದರೆ ನೀವು ಜಾಸ್ತಿಯಾಗಿ 1 ಗಿಡಕ್ಕೆ 2 kg 3 kg ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಅದರಿಂದ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬಳಸಿದರೆ ಒಳ್ಳೆಯದು. ಹಾಗೆ ಸರಿಯಾದ ಸಮಯದಲ್ಲಿ ಬಳಸುವುದು ಕೂಡ ಉತ್ತಮ. ಹಾಗಾದರೆ ರೈತ ಬಂಧುಗಳೇ, ನಮ್ಮ ಕೃಷಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ತುಂಬ ಹೆಚ್ಚಾಗಿದೆ. ಆದರೆ ಇಂತಹ ಸಾವಯವ ಗೊಬ್ಬರಗಳು, ಹರಳು ಹಿಂಡಿ, ಗೋಮೂತ್ರ, ಸಗಣಿ ನೀರು ಇವುಗಳನ್ನೆಲ್ಲ ಹೆಚ್ಚಾಗಿ ಬಳಸಿದೆ ಮಣ್ಣಿನ ಆರೋಗ್ಯ ಕೂಡ ಉಳಿಯುತ್ತದೆ, ಬೆಳೆಗಳ ಗುಣಮಟ್ಟ ಕೂಡ ಹೆಚ್ಚುತ್ತದೆ, ಹಾಗೆ ದೀರ್ಘಕಾಲ ಕೃಷಿ ಉತ್ತಮವಾಗಿರ್ತದೆ. ನಿಮ್ಮ ಮಣ್ಣನ್ನು ನಿಮ್ಮ ಮುಂದಿನ ಪೀಳಿಗೆಗೂ ಉಳಿಸಿದ ಒಂದು ಕೃತಜ್ಞತೆ ಭಾವ ನಿಮ್ಮಲ್ಲಿ ಆಗ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಸಾವಯವ ಪದಾರ್ಥಗಳನ್ನೇ ಕೃಷಿಯಲ್ಲಿ ಬಳಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ.